ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ಕುವೈಟ್ ಬಂದಿದ್ದೀವಿ. ಸೊ ಇದು ನಾವು ಈ ಟವರ್ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಇಂದು ನಾವು ನೋಡೋದು ಮಧ್ಯಪ್ರಾಚ್ಯದ ಒಂದು ಸುಂದರ ದೇಶ ಕುವೈಟ್. ಕುವೈಟ್ ಒಂದು ಚಿಕ್ಕ ದೇಶ ಆದರೂ ತುಂಬ ಶ್ರೀಮಂತ. ಇದು ಅರೇಬಿಯನ್ ಗಲ್ಫ್ ಸಮುದ್ರದ ತೀರದಲ್ಲಿದೆ. ಇಲ್ಲಿ ತೈಲ ಸಂಪತ್ತು ತುಂಬಾ ಇದೆ. ಸೊ ಹಾಗಾಗಿ ದೇಶ ತುಂಬ ವೇಗವಾಗಿ ಡೆವಲಪ್ಮೆಂಟ್ ಆಗಿದೆ. ಇನ್ನು ಕುವೈತ್ ರಾಜಧಾನಿ ಕುವೈಟ್ ಸಿಟಿ ಆಗಿದೆ. ಸೊ ಆಧುನಿಕ ಕಟ್ಟಡ, ಶಾಪಿಂಗ್ ಮಾಲ್ಸ್, ಸುಂದರ ಕಡಲ ತೀರಗಳು ಎಲ್ಲ ಇದ್ದಾವೆ. ಓಕೆನಾ. ಈ ದೇಶದಲ್ಲಿ ಸಂಸ್ಕೃತಿ ಪರಂಪರೆಗೂ ತುಂಬ ಮಹತ್ವ ಇದೆ. ಅರಬಿಕ್ ಭಾಷೆ ಮುಖ್ಯವಾದರೂ ಇಂಗ್ಲೀಷ್ ಸಹ ಎಲ್ಲ ಮಾತಾಡ್ತಾರೆ, ಓಕೆನಾ. ನಾವೀಗ ಟವರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಟವರು 1979ರಲ್ಲಿ ಓಪನ್ ಮಾಡಿದ್ದಾರೆ, ಓಕೆನಾ. ಇಲ್ಲಿ ಒಟ್ಟು 3 ಟವರ್ಗಳಿವೆ, ಓಕೆನಾ. ಈ ಮುಖ್ಯ ಟವರ್ಗಳಲ್ಲಿ 2 ದೊಡ್ಡ ಗೋಳಾಕಾರದ ಭಾಗಗಳಿವೆ. ಈ ಕೆಳಗಿನ ಗೋಳದಲ್ಲಿ ರೆಸ್ಟೋರೆಂಟ್ ಮತ್ತು ಕಾರ್ಯಕ್ರಮಗಳಿಗೆ ಜಾಗ ಇದೆ. ಇನ್ನು ಮೇಲಿನ ಗೋಳ ಇದೆಯಲ್ಲ, 360 ಡಿಗ್ರಿ ತಿರುಗುವ ವೀಕ್ಷಣಾ ಡೆಕ್ ಆಗಿದ್ದು ಸಂಪೂರ್ಣ ಕುವೈತ್ ನಗರನ ನೋಡ್ಬೋದು ಅದ್ರ ಒಳಗಡೆಯಿಂದ. ಇನ್ನು 2ನೇ ಟವರು ಮುಖ್ಯ ನೀರು ಸಂಗ್ರಹ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನು 3ನೇ ಟವರ್ ಇದೆಯಲ್ಲ, ಅದು ವಿದ್ಯುತ್ ನಿಯಂತ್ರಣಕ್ಕೆ ಎಲ್ಲದಕ್ಕೂ ಸಹ ಮತ್ತು ಲೈಟಿಂಗ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಓಕೆನಾ. ಆದರೆ ಇದರ ವಿನ್ಯಾಸ ಇಸ್ಲಾಮಿಕ್ ಶೈಲಿಯಿಂದ ಪ್ರೇರಿತವಾಗಿ ಸುಂದರತೆ ಮತ್ತು ಉಪಯುಕ್ತತೆಯಿಂದ ಒಟ್ಟಿಗೆ ಹೊಂದಿದೆ. ಈ ರಾತ್ರಿ ಸಮಯದಲ್ಲಿ ಈ ಟವರಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಓಕೆನಾ. ಕುವೈತ್ ವಿಶ್ವದಲ್ಲಿ ತನ್ನ ತೈಲ ಸಂಪತ್ತಿಗೆ ತುಂಬ ಪ್ರಸಿದ್ಧವಾಗಿದೆ. ಆಯಿಲ್ ಪ್ರೊಡಕ್ಷನ್ ಬಹಳ ಹೆಚ್ಚು ಇರುವುದರಿಂದ ಈ ದೇಶ ಶ್ರೀಮಂತಿಕೆಯಲ್ಲಿ ಒಂದಾಗಿದೆ. ಮತ್ತು ಈ ಟವರ್ ಇದೆಯಲ್ಲ, ಇದನ್ನು ಹೈಟು, ಈ ಮೇಯ್ನ್ ಟವರು 187 ಮೀಟ್ರ್ ಹೈಟ್ ಇದೆ. ಇನ್ನೊಂದು ಇದೆಯಲ್ಲ ಸೆಕೆಂಡ್ ಒನ್, ಅದು 147 ಮೀಟ್ರ್ ಹೈಟ್ ಇದೆ. ಮತ್ತು ಇನ್ನು ಥರ್ಡ್ ಒನ್ನು 100 ಮೀಟ್ರ್ ಹೈಟ್ ಇದೆ. ಈ ಟವರ್ ಇದೆಯಲ್ಲ, ಸುತ್ತ ಜಾಗ ಫುಲ್ಲು ಸಮುದ್ರ ಇದೆ. ಸೊ ಹಾಗಾಗಿ ಇದೊಂದು ಹೃದಯ ಭಾಗ ಇದ್ದಾಗೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ವ್ಯೂ ಪಾಯಿಂಟು. ಸೊ ನೀವೇನಾದ್ರು ಇಲ್ಲಿಗೆ ಬರೋ ಪ್ಲ್ಯಾನ್ ಏನಾರು ಇದ್ದರೆ ಒಂದು ವಿಸಿಟ್ ಮಾಡಿ, ಓಕೆನಾ. ಏನಾದರೂ ಕೆಲಸದ ಮೇಲೆ ಏನಾದರೂ ಪ್ಲ್ಯಾನ್ ಇದ್ದಾಗ ಒಂದು ವಿಸಿಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋ ಏನಾರು ಇದ್ದರೆ ಸಿಗೋಣ, ಓಕೆನಾ. ಬಾಯ್.